ಕೋರ್ಟ್ ಸೂಚನೆ ಕೊಟ್ಟರು ಜೈಲಾಧಿಕಾರಿಗಳು ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಅಂತ ದರ್ಶನ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು. ಒಂದು ಕಾಲದಲ್ಲಿ ಆನೆ ನಡೆದದ್ದೇ ದಾರಿ ಅಂತಿದ್ದ ದರ್ಶನ್ ಪರಿಸ್ಥಿತಿ ಈಗ ಕೇಳಂಗಿಲ್ಲ ಬಿಡಿ. ಅಭಿಮಾನಿಗಳ ಕೋಟೆಯಲ್ಲಿ ರಾಜನಂತಿದ್ದ ದಾಸ ಕತ್ತಲೆ ಕೋಣೆಯಲ್ಲಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಮೆತ್ತಗಿರುವ ಹಾಸಿಗೆ ಇರಲಿ, ಚಾಪೆ ದಿಂಬಿಗೂ ಪರದಾಡುವಂತಾಗಿದೆ. ಕೋರ್ಟ್ ಸೂಚನೆ ಕೊಟ್ಟರೂ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಸಾರ್ ಅಂತ ಮತ್ತೆ ಗೋಳಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಸಿದ್ರು. ಇವತ್ತು ಕೋರ್ಟ್ ವಿಚಾರಣೆ ನಡೆಸಿತು. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಹಾಗೂ ಸರ್ಕಾರದ ಪರ ಸಚಿನ್ ವಾದ ಮಂಡಿಸಿದ್ರು. ಜೈಲು ಅಥಾರಿಟಿ ಕೋರ್ಟ್ ಆದೇಶ ಪಡೆದಿದ್ರು, ಆದ್ರೆ ಆದೇಶವನ್ನ ಲಘುವಾಗಿ ಪರಿಗಣಿಸಿದ್ದಾರೆ. ಕೋರ್ಟ್ ಆರ್ಡರ್ ಇದ್ರು ಏನೂ ಕೊಡ್ತಿಲ್ಲ, ಟೆಲಿಫೋನ್ ಕೊಡ್ತಿದ್ದೀವಿ ಅಂತಿದೆ, ಅದು ಬೇಕಾಗಿಲ್ಲ. ಪ್ರತಿ ಕೈದಿ 14 ದಿನ ಕ್ವಾರಂಟೈನ್ನಲ್ಲಿ ಇರಬೇಕು. ಆದ್ರೆ ದರ್ಶನ್ ಜೈಲಿಗೆ ಹೋಗಿ 32 ದಿನ ಆಗಿದೆ. ಈವರೆಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಇವರನ್ನ ಯಾವ ಕಾರಣಕ್ಕಾಗಿ ಇಡಲಾಗಿದೆ? ಪಾಕಿಸ್ತಾನದವರು ಪಕ್ಕದ ಸೆಲ್ನಲ್ಲಿದ್ದಾರೆ. ಅವರಿಗೆ ಚೆಸ್ ಕೇರಂ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಆರೋಪಿಗೆ ಏನೂ ಕೊಡದೆ ಹಿಂಸೆ ಕೊಡ್ತಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನೀಡಲಾಗಿದೆ. ಕೋರ್ಟ್ ಆದೇಶದಂತೆ ಎಲ್ಲಾ ನೀಡಲಾಗಿದೆ. ಕಂಬಳಿ, ಬ್ಲಾಂಕೆಟ್, ಲೋಟ ಕೊಡಲಾಗಿದೆ. ಬೆಳಗ್ಗೆ ಸಂಜೆ 1 ಗಂಟೆ ವಾಕಿಂಗ್ಗೆ ಬಿಡಲಾಗಿದೆ. ಅದನ್ನು ಹೊರತುಪಡಿಸಿ ಹೆಚ್ಚಿನ ಸೌಲಭ್ಯ ನೀಡಿಲ್ಲ. ಕ್ವಾರಂಟೈನ್ ಅನ್ನೋದು ಈಗ ಇಲ್ಲ. ಕ್ವಾರಂಟೈನ್ ಪೀರಿಯಡ್ ಆಗಿದ್ದದ್ದು ಈಗ ಯಾಕೆ ಇಡಬೇಕು? ಎಷ್ಟು ದಿನ ಇಟ್ಟಿದ್ದಾರೆ? ದಾಖಲೆ ಕೊಡಲಿ. ನಾವು ಸಂಪರ್ಕ ಮಾಡಿದ್ರೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ವಕೀಲರ ಭೇಟಿಗೆ ಅವಕಾಶ ಕೊಡೋದು ರೂಲ್. ಯಾವ ರೀತಿ ಬೇಕೋ ಬರೆದುಕೊಂಡು ಬಂದಿದ್ದಾರೆ. ಹೀಗೆ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿವರಣೆ ಪಡೆದುಕೊಂಡಿದೆ. ಸೆಪ್ಟೆಂಬರ್ 19ರಂದು ನ್ಯಾಯಾಂಗ ನಿಂದನೆ ಅರ್ಜಿ ಬಗ್ಗೆ ನಿರ್ಧಾರವಾಗಲಿದೆ. ಒಟ್ಟಾರೆ ದರ್ಶನ್ ಕೇಳಿದ ಸೌಲಭ್ಯಗಳು ಸಿಗಲಿವೆಯೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.